ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ನಮ್ಮ ಕೈಯಲ್ಲಿ ಹಣ ಉಳಿತಾನೇ ಇಲ್ಲ, ಹಣದ ಸಮಸ್ಯೆ ಬರ್ತಾ ಇದೆ ಅಂದರೆ ಈ ಒಂದು ಚಿಕ್ಕ ಮಂತ್ರ ಹೇಳಿಕೊಡ್ತೇನೆ. ಅದನ್ನು ಯಾವಾಗ ಏನು ಅದ್ರ ಬಗ್ಗೆ ಹೇಳ್ತೇನೆ, ಪಠನೆ ಮಾಡೋದು. ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದರೆ ಇನ್ಯಾವುದು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗುತ್ತೆ. ಆದಷ್ಟು ಲೈಕ್ ಶೇರ್ ಮಾಡಿ ಇಂಥ ವಿಡಿಯೋವನ್ನು. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇದನ್ನು ಕ್ಲಿಕ್ ಮಾಡೋದು ಆಲ್ ಅಂತ ಬರ್ತೇನೆ. ಕ್ಲಿಕ್ ಮಾಡೋದನ್ನು ಮರಿಬೇಡ. ನಾನೆಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಸಿಗುವಂಥದ್ದು. ಹಾಗೆಯೇ ಏನಾದರೂ ಸಮಸ್ಯೆ ಇದೆ, ನನ್ನ ಜೊತೆ ಹಂಚ್ಕೋಬೇಕು, ಪರಿಹಾರದ ಮಾತು ಬೇಕು, ಚಿಕ್ಕ ಪುಟ್ಟ ಪರಿಹಾರ ಬೇಕು ಅಂದರೆ ಏನು ಮಾಡಬೇಕು, ಡೀಟೇಲ್ ಆಗಿ ಅರ್ಥ ಆಗುವಾಗೆ ಸ್ಪಷ್ಟವಾಗಿ ಸಮಸ್ಯೆನ ಬರೆದು ಕಳುಹಿಸಬೇಕು. ಹಾಗೇನೆ ಅರ್ಧಂಬರ್ಧ ಕಳುಹಿಸಬೇಡಿ, ಅರ್ಥ ಆಗದ ಹಾಗೆ ಪ್ರಶ್ನೆ ಬರೆದು ಕಳುಹಿಸಬೇಡಿ. ಹಾಗೆಯೇ ರಾಶಿ ನಕ್ಷತ್ರ ತಿಳಿಸಿ ಗೊತ್ತಿನ ಡೇಟ್ ಆಫ್ ಬರ್ತ್ ಹಾಕ್ಬೋದು. ಹಾಗೆ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ಗೊತ್ತಿರೋಂಥವ್ರು ಕೂಡ ಕೇಳ್ಬೋದು. ಯಾರಿಗಾದ್ರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂತವರು ಕೂಡ ನನ್ನ ಒಂದು ಚಾನಲ್ ಮುಖಾಂತರ ಅದನ್ನು ತಿಳಿಸಿ ನಾನು ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ. ಹಾಗೆ ಸಮಯದ ಅಭಾವದಿಂದ ನಿಮ್ಮ ಪ್ರಶ್ನೆಗೆ ಏನಾದರೂ ಉತ್ತರ ಕೊಡೋದು ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಉತ್ತರ ಕೊಡ್ತೇನೆ. ಕರೆಕ್ಟಾಗಿರಬೇಕು ಮಾತ್ರ ಪ್ರಶ್ನೆ. ನನಗೆ ಅರ್ಥ ಆದರೆ ಮಾತ್ರ ಅದಕ್ಕೆ ಪರಿಹಾರ ಅಥವಾ ಏನಾದರೂ ಹೇಳ್ಬೋದಲ್ವಾ. ಹಾಗೆ ಅದಕ್ಕೆ ಪದೇ ಪದೇ ಹೇಳ್ತಾ ಇದ್ದೇನೆ. ಅದಕ್ಕೆ ಇನ್ನೊಂದು ಏನಂದರೆ, ನಾನು ನಿಮ್ಮ ಜೊತೆ ಅವತ್ತಿರ್ತೇನೆ. ನಾನು ನಂಬಿರೋ ಶಿವದೇವರ ಕೊರಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಕೆಲವರಿಗೆ ತುಂಬ ದುಡಿದ್ರೂ ಕೂಡ ಹಣವು ನಿಲ್ತಾ ಇಲ್ಲ, ಹಣದ ಸಮಸ್ಯೆ ಕಾಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಅಂತೂ ಹಣದ ಸಮಸ್ಯೆ ಅಂತೂ ಪ್ರತಿಯೊಬ್ಬರಿಗೂ ಕಾಡುವಂಥದ್ದು. ಅದಕ್ಕೆ ಈ ಒಂದು ಮಂತ್ರವನ್ನು ನೀವು ದಿನಾಲು ಬೆಳಗ್ಗೆ ಸಂಜೆ 2 ಹೊತ್ತಿನಲ್ಲೂ ಪಠಿಸ್ಬೋದು, ಅಥವಾ ಸಂಜೆ ಬೆಳಗ್ಗೆ ಹೊತ್ತಿನಲ್ಲೂ ಯಾವಾಗ ಬೇಕಾದರೂ ಪಠನೆ ಮಾಡ್ಬೋದು. ಪಠನೆ ಮಾಡ್ತಾ ಇರ್ಬೋದು. ಸಂಜೆ ಬೆಳಗ್ಗೆ ಅಂತಲ್ಲ, ನಿಮಗೆ ಯಾವಾಗ ಪುರ್ಸೋದು ಸಿಗುತ್ತೆ ಅಂಥ ಸಮಯದಲ್ಲಿ ನೀವು ಪಠನೆ ಮಾಡ್ಬೋದು. ಮಹಾಲಕ್ಷ್ಮಿ ಮಂತ್ರ, ಚಿಕ್ಕ ಮಂತ್ರ, ಆದರೆ ತುಂಬ ಪವರ್ಫುಲ್ ಮಂತ್ರ. ಆದಷ್ಟು ಹಣ ಉಳಿತಾಯ ನಮ್ಮ ಕೈಯಲ್ಲಿ ಇರುವಾಗೆ ಮಾಡುತ್ತೆ, ಮತ್ತು ಹಣದ ಸಮಸ್ಯೆಯನ್ನು ದೂರ ಮಾಡುತ್ತೆ. ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು ಈ ಒಂದು ಮಂತ್ರವನ್ನು. 24 ಬಾರಿ ಕೇಳಿ. 9, 21 ಬಾರಿ ಅಲ್ಲ, 24 ಅಂದರೆ 2 + 4 6 ಬರುತ್ತೆ. ಅದು ಶುಕ್ರ ಅಲ್ವಾ ಅಧಿಪತಿ. ಆ ಒಂದು 6 ಅಂದರೆ ಆ ಶುಕ್ರ ಅಂದರೆ ಹಣಕ್ಕೆ ಸಂಬಂಧಿಸಿರುವಂಥದ್ದು. ಅದಕ್ಕೆ ಮಹಾಲಕ್ಷ್ಮಿ ಅಮ್ಮ ಹಣಕ್ಕೆ ಸಂಬಂಧಿಸಿದ ಒಂದು ದೇವರು ಅಂತಲೇ ಹೇಳ್ಬೋದು. ಸಂಪತ್ತನ್ನು ಕೊಡುವಂಥವರು, ಧನ ಸಂಪತ್ತನ್ನು ಕೊಡುವಂಥವರು, ಸಕಲ ಐಶ್ವರ್ಯವನ್ನು ಕೊಡುವಂಥವರು. ಅದಕ್ಕೆ 24 ಬಾರಿ ಈ ಮಂತ್ರವನ್ನು ಪಠನೆ ಮಾಡಬೇಕು. ಓಂ ಸು ಶಾ ಹಂ ಭ್ರಂ, ಓಂ ಸು ಶಾ ಹಂ ಭ್ರಂ. ತುಂಬ ಈಸಿಯಾಗಿದೆ. ಓಂ ಸು ಶಾ ಹಂ ಭ್ರಂ. ಈ ಒಂದು ಮಂತ್ರವನ್ನು ನೀವು 24 ಬಾರಿ ಪಠನೆ ಯಾವಾಗ ನಿಮಗೆ ಸಮಯ ಸಿಗುತ್ತೆ ಹಾಗೆ ಮಾಡ್ತಾ ಇರಿ. ಖಂಡಿತವಾಗ್ಲೂ ನೋಡಿ, 21 ದಿನ ಕಂಟಿನ್ಯೂಸ್ ಆಗಿ ಇದನ್ನು ಪಠನೆ ಮಾಡ್ತಾ ಹೋಗಿ. ಆಮೇಲೆ ಕಂಟಿನ್ಯೂ ಮಾಡಿ. ಎಷ್ಟು ಲೈಫ್ ಲಾಂಗ್ ಈ ಥರನೇ ಮಾಡ್ತಾ ಇರೋದು, ದೊಡ್ಡದು ಏನಿಲ್ಲ ಅಲ್ವಾ. 24 ಬಾರಿ ಮಾತ್ರ ಅದನ್ನು ಗಮನದಲ್ಲಿಟ್ಕೊಳ್ಳಿ. ಓಂ ಸು ಶಾ ಹಂ ಭ್ರಂ. ಈ ಒಂದು ಮಂತ್ರವನ್ನು ನೀವು ಪಠನೆ ಮಾಡಿದರೆ ಖಂಡಿತವಾಗ್ಲೂ ಆದಷ್ಟು ನಿಮ್ಮ ಒಂದು ಹಣದ ಸಮಸ್ಯೆ ಏನಿರುತ್ತೆ, ತುಂಬ ಕೋಟಿ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತಲ್ಲ, ಆದಷ್ಟು ಸಮಸ್ಯೆ ನೀಗುತ್ತೆ. ಮತ್ತು ಕೈಯಲ್ಲಿ ಸ್ವಲ್ಪನಾದರೂ ದುಡ್ಡು ಉಳಿತಾಯ ಆಗುತ್ತೆ. ಇದಂತೂ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಅದು ಮಾಡ್ತಾ ಇರಿ, ಆಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಖಂಡಿತವಾಗ್ಲೂ ನಾನು ಆದಷ್ಟು ನನ್ನ ಚಾನಲಲ್ಲಿ ಪಾಸಿಟಿವ್ ಆಗಿ, ಅಂದರೆ ನನ್ನ ವೀಕ್ಷಕರಿಗೆ ಏನು ಒಂದು ಉಪಯುಕ್ತವಾಗುವಂಥ ಒಂದು ಮಾಹಿತಿ ಉಳ್ಳಂಥ, ಅಥವಾ ಅವರಿಗೆ ಏನಾದರೂ ಅದರಿಂದ ಒಂದು ಒಳ್ಳೆಯದಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಆದಷ್ಟು ಇಂಥದ್ದನ್ನೆಲ್ಲ ಹಾಕ್ತಾ ಇರ್ತೇನೆ. ಮಂತ್ರದ ಬಗ್ಗೆ ಆಗಿರ್ಬೋದು, ಅದು ಒಳ್ಳೊಳ್ಳೆ ಒಂದು ಮಾಹಿತಿಯನ್ನು ಕೊಡ್ತಾ ಇರ್ತೇನೆ. ಆದಷ್ಟು ಪಾಸಿಟಿವ್ ಆಗಿರುವುದನ್ನೇ ನಾನು ಸಂಬಂಧಪಟ್ಟ ವಿಡಿಯೋನೇ ಹಾಕ್ತಾ ಇರ್ತೇನೆ. ಈ ಒಂದು ಮಂತ್ರವನ್ನು ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಆದರೆ 24 ಬಾರಿ ಭಕ್ತಿ, ಶ್ರದ್ಧೆ, ನಂಬಿಕೆ, ಏಕಾಗ್ರತೆ